ಇವತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಏನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ನಾವು ತುಮಕೂರಿಂದ ಎಕ್ಸಾಕ್ಟ್ಲಿ ಒಂದು 45 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿರ್ತಕ್ಕಂತಹ ಬಿದಿನಗೆರೆಯ ಪಂಚಮುಖಿ ಆಂಜನೇಯ ಟೆಂಪಲ್ನ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದೀವಿ. Ladies and gentlemen, ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ಇವತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಏನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ನಾವು ತುಮಕೂರಿಂದ ಎಕ್ಸಾಕ್ಟ್ಲಿ ಒಂದು 45 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿರ್ತಕ್ಕಂತಹ ಬಿದಿನಗೆರೆಯ ಪಂಚಮುಖಿ ಆಂಜನೇಯ ಟೆಂಪಲ್ನ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದೀವಿ. ನಾವು ಯಾಕೆ ಇವತ್ತು ಒಂದು ಬಿದಿನಗೆರೆಯ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೀವಿ ಅಂದರೆ ಅದು ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ಪಂಚಮುಖಿ ಆಂಜನೇಯ ಮೂರ್ತಿಯಾಗಿದ್ದು ಅದು ಸುಮಾರು ಬರೋಬ್ಬರಿ 161 ಅಡಿಗಳನ್ನು ಎತ್ತರವನ್ನು ಹೊಂದಿದೆ. ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ, ಅದು ಬರೋಬ್ಬರಿ 161 ಅಡಿ ಎತ್ತರವಾಗಿದೆ. ಅದಕ್ಕೆ ನಾವು ಇವತ್ತು ಆ ಒಂದು ಬಿದಿನಗೆರೆಯ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದೀವಿ. ಈ ಒಂದು ಬಿದಿನಗೆರೆಗೆ ನಾವು ವಯ ತುಮಕೂರಿಂದ ಹೋಗ್ತಾ ಇದೀವಿ, ವಯ ತುಮಕೂರು ಕುಣಿಗಲ್ ರೋಡಿಂದ ಹೋಗ್ತಾ ಇದೀವಿ. ಇದು ತುಮಕೂರಿಂದ ಎಕ್ಸಾಕ್ಟ್ಲಿ 45 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿದೆ ಈ ಒಂದು ಟೆಂಪಲ್. ನೆಲಮಂಗಲೆಯಿಂದ ಒಂದು ಲೆಫ್ಟ್ ಡೈವರ್ಷನ್ ಬರುತ್ತೆ, ಅಲ್ಲಿ ನೀವು ಹಾಸನ ರೋಡಿಂದ ಹೋಗ್ಬೋದು. ವಯ ಹಾಸನ ರೋಡಲ್ಲೇ ನಿಮಗೆ ಕುಣಿಗಲ್ ಲೊಕೇಟ್ ಆಗುತ್ತೆ. ಅಲ್ಲಿಂದ ನಿಮಗೆ ಬೆಂಗಳೂರಿಂದ 70 ಕಿಲೋಮೀಟರ್ಸ್ ಆಗುತ್ತೆ. ತುಮಕೂರಿಂದ ಬಂದರೆ ಸ್ವಲ್ಪ ಲಾಂಗ್ ಆಗುತ್ತೆ. ನಿಮಗೆ ಈ ಒಂದು ರೂಟ್ ತುಂಬ ಕನ್ವೀನಿಯೆಂಟ್ ಕೂಡ ಆಗಿ ಇರುತ್ತೆ. ನೀವು ಈ ರೂಟ್ನ ಬಳಸ್ಬೋದು. ಬಿದಿನಗೆರೆಯ ಪಂಚಮುಖಿ ಆಂಜನೇಯ ಟೆಂಪಲ್ ನಿಮಗೆ ಕುಣಿಗಲಲ್ಲೇ ಲೊಕೇಟ್ ಆಗಿರೋದಿಲ್ಲ. ಕುಣಿಗಲಿಂದ ನೀವು 3 to 4 ಕಿಲೋಮೀಟರ್ ಸ್ವಲ್ಪ ಒಳಗಡೆ ಹೋಗ್ಬೇಕಾಗುತ್ತೆ. ನೀವು ಅಲ್ಲಿಂದ ಹೇಗೆ ಹೋಗ್ಬೇಕಂತ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇರ್ಬೋದು. ಇನ್ನು ಕುಣಿಗಲ್ 25 ಕಿಲೋಮೀಟರ್ಸ್ ದೂರ ಇದೆ. ನೋಡಿ ಫ್ರೆಂಡ್ಸ್, ಈಗ ನಾವು ಕುಣಿಗಲಲ್ಲಿ ಹೋಗ್ತಿರುವಂಥ ಮಾರ್ಗ ಮಧ್ಯದಲ್ಲಿ ನಾಗವಲ್ಲಿ ಅಂತ ಒಂದು ಊರು ಬರ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾಗವಲ್ಲಿ ಅನ್ನೋ ಒಂದು ಊರಿಗೂ ಮತ್ತು ನಾವೇನು ಚೈಲ್ಡ್ಹುಡ್ ಅಲ್ಲಿ ನೋಡಿರ್ತಕ್ಕಂತಹ ಆಪ್ತಮಿತ್ರ ಮತ್ತು ಆಪ್ತರಕ್ಷಕ ಮೂವಿಗೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಇದೇ ಬೇರೆ ನಾಗವಲ್ಲಿ ಗ್ರಾಮ. ನಾವಿಂದು ಕುಣಿಗಲ್ಗೆ ಈಗ ಒಂದು 15 ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ. ಹೋಗ್ತಾ ಇದ್ದೀವಿ ಒಂದು ಬಿದಿನಗೆರೆಯ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ನಾನು ಮತ್ತು ನಮ್ಮ ಮಾಮ ಅವರು ಹೋಗ್ತಾ ಇದ್ದೀವಿ. ವೇರಿಂಗ್ ಸೀಟ್ ಬೆಲ್ಟ್ ವೈಲ್ ಡ್ರೈವಿಂಗ್ ಈಸ್ ಮ್ಯಾಂಡೇಟ್ರಿ. ಎಲ್ಲರೂ ತಮ್ಮ ವಾಹನಗಳನ್ನ ಚಲಾಯಿಸಬೇಕಾದಂತಹ ಸಂದರ್ಭದಲ್ಲಿ ಸೀಟ್ ಬೆಲ್ಟ್ ಧರಿಸುವುದು ತುಂಬ ಕಡ್ಡಾಯ. ನಾವು ಎಲ್ಲರೂ ನಮ್ಮ ಒಂದು ಇಂಡಿಯನ್ ಸಿಟಿಸನ್ಸ್ ಏನಿದ್ದೀವಿ, ನಾವೆಲ್ಲರೂ ಒಂದು ನಮ್ಮ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋದು ತುಂಬ ಮ್ಯಾಂಡೇಟ್ರಿ ಆಗಿರ್ತದೆ. ನಾವಿನ್ನೇನು ಹೋಗ್ತಾ ಇದ್ದೀವಿ, ಕುಣಿಗಲ್ ಇನ್ನೇನು ಹತ್ತಿರದಲ್ಲೇ ಇದೆ. ಕುಣಿಗಲ್ಲಿಂದ ಮುಂದೆ ಒಂದು 4 to 5 ಕಿಲೋಮೀಟರ್ಸ್ ಡೈವರ್ಷನ್ ಬರುತ್ತೆ. ಡೈವರ್ಷನ್ ತೊಗೊಂಡು ನಾವು ಒಳಗಡೆ ಹೋದರೆ ಒಂದು ಬಿದಿನಗೆರೆ ಅನ್ನೋ ಗ್ರಾಮ ಸಿಗುತ್ತೆ. 161 ಅಡಿಯ ಒಂದು ಹನುಮಾನ್ ಸ್ಟ್ಯಾಚ್ಯೂ ಏನಿದೆ, ಅದನ್ನ ನೀವು ಹನುಮಾನ್ನ ಒಂದು ಫೀಟ್ ಕೂಡ ನೀವು ಟಚ್ ಮಾಡ್ಬೋದು. ಈ ಒಂದು ಪ್ಲೇಸ್ನ ಅದು ವಿಶೇಷತೆ ಕೂಡ ಆಗಿರ್ತದೆ. ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನ ಅನ್ನೋದೇನು ತುಂಬ ಒಂದು ಸ್ಪಿರಿಚುವಲ್ ಪ್ಲೇಸ್ ಆಗಿದ್ದು, ಒಳ್ಳೆ ಸ್ಪಿರಿಚುವಲ್ ಪರ್ಸನ್ಸ್ಗೆ ತುಂಬ ಅದ್ಭುತವಾದಂತಹ ಪ್ಲೇಸ್ ಆಗಿದೆ. ನೋಡ್ತಾ ಇರ್ಬೋದು, ಮದ್ದೂರು ಹಿಂಗೆ ಹೋದರೆ ಸ್ಟ್ರೈಟ್ 64 ಕಿಲೋಮೀಟರ್ಸ್ ಇದೆ. ನೋಡ್ತಾ ಇರ್ಬೋದು, ಕುಣಿಗಲ್ ಕೆರೆ ಇದು. ಒಂದು ಕುಣಿಗಲ್ ಕೆರೆ ರೀಚ್ ಆದ್ರೆ ಅಂದರೆ ಇಲ್ಲಿಂದ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಅವೇ ಅಷ್ಟೇ ಒಂದು ಬಿದಿನಗೆರೆಯ ಪಂಚಮುಖಿ ಆಂಜನೇಯ ಟೆಂಪಲ್. ನಿಮಗೆ ಇಲ್ಲಿ ಒಂದು ಲೇಬಲಿಂಗ್ಸ್ ಕೂಡ ಹಾಕಿರ್ತಾರೆ, ಅಲ್ಲೆಲ್ಲ ಇನ್ನೇನು ಇಷ್ಟಲ್ಲೇ ಬರುತ್ತೆ ದೇವಸ್ಥಾನ ಅಂತ ನೀವು ನೋಡ್ತಾ ಇರ್ಬೋದು.
ಈಗ ನಾವು ಕುಣಿಗಲ್ ಸರ್ಕಲ್ ಇಂದ ಲೆಫ್ಟ್ ಡೈವರ್ಷನ್ ತಗೊಂಡಿದೀವಿ. ಈ ಒಂದು ಲೆಫ್ಟ್ ಡೈವರ್ಷನ್ ತಗೊಂಡ ತಕ್ಷಣ ನೀವು ಸ್ಟ್ರೇಟ್ ರೋಡ್ ಒಂದು 4 ಕಿಲೋಮೀಟರ್ಸ್ ಹೋಗಿ ಮತ್ತೆ ಅಲ್ಲಿಂದ ಇನ್ನೊಂದು ಲೆಫ್ಟ್ ಡೈವರ್ಷನ್ ಬರುತ್ತೆ. ಅಲ್ಲಿಂದ 1.5 ಕಿಲೋಮೀಟರ್ಸ್ ನೀವು ಒಂದು ಮಡ್ ರೋಡ್ ಬರುತ್ತೆ. ಅಲ್ಲಿ ಒಳಗಡೆ ಹೋದ್ರೆ ನಿಮ್ಗೆ ಡೈರೆಕ್ಟ್ ಬಿದನಗೆರೆ ಪಂಚಮುಖಿ ಆಂಜನೇಯ ಟೆಂಪಲ್ ಸಿಗುತ್ತೆ. ನಮ್ಮ ಒಂದು ಡೆಸ್ಟಿನೇಷನ್ ನಾವು ರೀಚ್ ಆಗ್ತೀವಿ. ನಾವು ಮುಂಚೆ ಕೂಡ ಒಂದ್ ಬಾರಿ ಬಿದನಗೆರೆಗೆ ಭೇಟಿ ಕೊಟ್ಟಿದ್ವಿ. ಅವಾಗ ದೇವಸ್ಥಾನದ ಭಾವಚಿತ್ರಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಾಗ ನಮ್ಮ ಎಲ್ಲ ಸ್ನೇಹಿತರುಗಳು ಕೇಳಿದ್ರು ಎಲ್ಲಿದೆ ದೇವಸ್ಥಾನ, ಹೆಂಗ್ ಹೋಗ್ಬೇಕು ಅಂತ. ಅದಕ್ಕೆ ನಾವು ಇವತ್ತು ಕೂಡ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಆ ಒಂದು ದೇವಸ್ಥಾನದ ವಿಶೇಷತೆಗಳು ಮತ್ತೆ ಹೆಂಗ್ ಹೋಗ್ಬೇಕಂತೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಬಿದನಗೆರೆಗೆ ಬರಕ್ಕೆ ಒಂದು ಬಸ್ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮುಂದೆ ನೋಡ್ತಾ ಇರ್ಬೋದು, ಸಾಕಷ್ಟು KSRTC ಬಸ್ಗಳು ಓಡಾಡ್ತಾ ಇವೆ. ಆ ಒಂದು ಟೆಂಪಲ್ ಮೇನ್ ರೋಡಲ್ಲೇ ಲೆಫ್ಟ್ ಲೊಕೇಟ್ ಆಗಿರೋದ್ರಿಂದ ನೀವು ಆರಾಮಾಗಿ ಬಸ್ಸಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ಈಗ ನಾವೇನು ಹೇಳಿದ್ವಲ್ಲ, ಒಂದು 4 ಕಿಲೋಮೀಟರ್ ಡ್ರೈವ್ ಆದ ತಕ್ಷಣ ಒಂದು ಲೆಫ್ಟ್ ಡೈವರ್ಷನ್ ಬರುತ್ತೆ ಅಂತ. ಆ ಒಂದು ಡೈವರ್ಷನ್ ಬಂದಿದೆ, ತೋರಿಸ್ತೀವಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಶ್ರೀ ಸತ್ಯಸನೇಶ್ವರ ಸ್ವಾಮಿ ಸನ್ನಿಧಿ, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ, ಶ್ರೀ ಉದ್ಭವ ಅಂತ ಎಲ್ಲ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಇದೇವೆ ಮೇನ್ ರೋಡ್ ಇಂದ ಲೆಫ್ಟ್ ಡೈವರ್ಷನ್ ತಗೊಂಡ ತಕ್ಷಣ ನಿಮಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಸ್ಕೂಲ್ ಲೊಕೇಟ್ ಆಗಿರುತ್ತೆ. ಅದು ನಿಮ್ಗೆ ಒಂದು ಲ್ಯಾಂಡ್ ಮಾರ್ಕ್ ಅಂತಾನೆ ಹೇಳ್ಬೋದು. ನೀವು ಒಂದು ದೇವಸ್ಥಾನದ ಸರಿಯಾದ ರೂಟಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ನೀವು ಬಂದ್ರೆ, ಈ ಒಂದು ದಿನಗಳಲ್ಲಿ ಬಂದ್ರೆ ಈ ರೋಡಲ್ಲಿ ತುಂಬಾನೇ ವೆಹಿಕಲ್ಸ್ ಇರುತ್ತೆ. ತುಂಬಾ ಟ್ರಾವೆಲರ್ಸ್ ಕೂಡ ಇಲ್ಲಿ ಈ ಒಂದು ವೇಲ್ ಟ್ರಾವೆಲ್ ಮಾಡ್ತಾ ಇರ್ತಾರೆ. ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ಬಿದನಗೆರೆಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಹಿಂದೆ ಒಂದು ವಿಗ್ರಹ ಕಾಣಿಸ್ತಾ ಇದೆ. ಇಲ್ಲಿ ಒಂದು ವಿಶೇಷತೆ ಏನು ಹೇಳ್ಬೇಕಪ್ಪ ಅಂದ್ರೆ, ನೋಡಿ, ನಿಮಗೆ ಸಾಕಷ್ಟು ವಾಹನಗಳಿದ್ದಾವೆ. ಎಲ್ಲ ವಾಹನಗಳಿಗೂ ಆಗುವಂತಹ ಒಂದು ಪಾರ್ಕಿಂಗ್ ಸ್ಪೇಸ್ ಇವರು ದೇವಸ್ಥಾನದ ಕಮಿಟಿಯವರು ಮಾಡಿಕೊಟ್ಟಿದ್ದಾರೆ. ಇವಾಗ ಒಂದು ಬಿದನಗೆರೆಯ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿದ್ದೀವಿ. ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನಕ್ಕಾಗಿ. ನಾವು ಶನಿವಾರ ಬಂದಿರೋದ್ರಿಂದ ತುಂಬ ಭಕ್ತಾದಿಗಳಿದ್ದಾರೆ, ತುಂಬ ರಶ್ ಕೂಡ ಇದೆ, ಕ್ಯೂ ಕೂಡ ಇದೆ. ಮತ್ತು ಶ್ರೀ ಸತ್ಯಸನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಹೋಮ ಯಜ್ಞ ಯಾಗಗಳನ್ನ ಮಾಡ್ತಾರೆ, ನೋಡ್ತಾ ಇರ್ಬೋದು. ಹಿಂಭಾಗದಲ್ಲಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಈ ಒಂದು ದೇವಸ್ಥಾನದ ಆವರಣ ಇದು.
ನೋಡ್ತಾ ಇರ್ಬೋದು. ಹಿಂದೆ ಇಲ್ಲೊಂದು ಮಠ ಕೂಡ ಕಾಣಿಸ್ತಾ ಇದೆ ನಿಮಗೆ, ಬಸವೇಶ್ವರ ಮಠ ಅಂತ ಹಾಕಿದ್ದಾರೆ. ಅಲ್ಲಿ ನಾವು ಈ ಒಂದು ಕ್ಷೇತ್ರದ ಸ್ವಾಮೀಜಿಗಳು ಕೂಡ ಇದ್ದಾರೆ. ಹಲವಾರು ಭಕ್ತಾದಿಗಳು ಇಲ್ಲಿ ಅವರ ಒಂದು ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಅವರು ಕೂಡ ಎಲ್ಲರಿಗೂ ಶಾಂತ ರೀತಿಯಿಂದ ಅವರ ದರ್ಶನವನ್ನು ನೀಡ್ತಾ ಇದ್ದಾರೆ, ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡ್ತಾ ಇರ್ಬೋದು ನಮ್ಮೊಂದು ದೇವಸ್ಥಾನದ ಆವರಣ ಇದು ನೋಡ್ತಾ ಇರ್ಬೋದು. ಈ ಒಂದು ದೇವಸ್ಥಾನದ ಆವರಣದ ಈ ಒಂದು ಪಿಲ್ಲರ್ಗಳಾಗಿರ್ಬೋದು, ಕಂಬಗಳನ್ನು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಎಲ್ಲದೂ ಕೂಡ ಒಂದು ಗೋಲ್ಡನ್ ಮಿನೇಚರ್ ಆಕೃತಿಯಲ್ಲಿ ಕಾಣ್ತಾ ಇದೆ ನೋಡಿ. ತುಂಬ ಒಂದು ನೋಡ್ತಾ ಇರ್ಬೋದು ನೀವು, ಎಲ್ಲ ಒಂದು ಗೋಲ್ಡ್ ಕಲರಲ್ಲೇ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಪೇಂಟಿಂಗ್ ಕೂಡ ತುಂಬ ಅದ್ಭುತವಾಗಿದೆ. ಒಂದು ಸೂರ್ಯನ ಕಿರಣಗಳು ಇದ್ರ ಮೇಲೆ ಡೈರೆಕ್ಟ್ ಬಿತ್ತು ಅಂದರೆ ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ದೇವಸ್ಥಾನದ ಮುಂಭಾಗದ ಒಂದು ನೋಟ ಇದು. ನೋಡ್ತಾ ಇರ್ಬೋದು ಗೆಳೆಯರೆ, ಈ ಒಂದು ಪಂಚಮುಖಿ ಆಂಜನೇಯ ಈ ಒಂದೇನು 161 ಅಡಿಯ ಒಂದು ಎತ್ತರವಾದ ವಿಗ್ರಹವೇನಿದೆ ಅದನ್ನು ಇಲ್ಲಿ ಹಾಕಿದ್ದಾರೆ ನೋಡಿ. ಯಾರು ಒಂದು ಕೆತ್ತನೆ ಮಾಡಿದ್ದಾರೆ ಅಂತ. ವಿಶ್ವವಿಖ್ಯಾತ 161 ಅಡಿ ಎತ್ತರದ ಆಂಜನೇಯ ವಿಗ್ರಹದ ಕಾಮಗಾರಿಯ ಸಾರಥ್ಯವನ್ನು ತಮಿಳುನಾಡಿನ ಕುಂಭಕೋಣಂನ ಹೆಸರಾಂತ ಶಿಲ್ಪಿಯಾದ ಶ್ರೀ ಮಾರಿಮುತ್ತುರವರು ಹಾಗೂ ಅವರ ತಂಡದ ಶಿಲ್ಪಿಗಳಿಂದ ಈ ಅದ್ಭುತವಾದ ವಿಗ್ರಹ ನಿರ್ಮಾಣಗೊಂಡಿದೆ. ನೀವು ನೋಡ್ತಾ ಇರ್ಬೋದು ಈ ಒಂದೇನು 161 ಅಡಿಯ ಒಂದು ಪಂಚಮುಖಿ ಆಂಜನೇಯ ಒಂದು ವಿಗ್ರಹವೇನಿದೆ ಶ್ರೀ ಮಾರಿಮುತ್ತು ಮತ್ತು ಅವರ ಒಂದು ತಂಡದ ಸಹಚರರಿಂದ ಈ ಒಂದು ವಿಗ್ರಹದ ಕೆತ್ತನೆಯನ್ನು ತುಂಬ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಅವರು ಮೂಲತಃ ತಮಿಳುನಾಡಿನವರಾಗಿದ್ದು ಅವರ ಒಂದು ಹೋಗುವ ದಾರಿ ಅಂತ ಹೇಳಿದ್ರೆ, ನಾನು ಮುಂಚೆ ಕಾಲಲ್ಲಿ ಹೇಳಿದೆ ನಿಮಗೆ ಆಂಜನೇಯನ ಫೀಟ್ ಕೂಡ ನೀವು ಟಚ್ ಮಾಡ್ಬೋದು. ಈ ಒಂದು ದೇವಸ್ಥಾನದ ವಿಶೇಷತೆ ಕೂಡ ಹೌದಂತ. ಇಲ್ಲಿ ನೋಡಿ ಒಂದು ಏನು ಹಾಕಿದ್ದಾರೆ ನೋಡ್ತಾ ಇರ್ಬೋದು ನಿಮಗೆ. ಯಾವುದಾದ್ರೂ ನೀವು ಅಲಂಕಾರ ಮಾಡಿಸೋದಾಗಿದ್ದರೆ, ವಿಶೇಷ ಪೂಜೆಗಳನ್ನು ಮಾಡಿಸೋದಾಗಿದ್ದರೆ ಅದರ ಒಂದು ಪ್ರೈಸನ್ನು ಹಾಕಿದ್ದಾರೆ ನೋಡ್ಬೋದು ನೀವು. ಇವಾಗ ಈ ಒಂದು ದೇವಸ್ಥಾನದ ಆವರಣದಲ್ಲಿದ್ದೀವಿ. ಇವಾಗ ನಾವು ಆಂಜನೇಯನ ಒಂದು ಪಾದವನ್ನು ಸ್ಪರ್ಶಿಸಿ ಒಂದು ಆಶೀರ್ವಾದ ಪಡೀಲಿಕ್ಕೆ ಹೋಗ್ತಾ ಇದ್ದೀವಿ. ಆ ಒಂದು ಮೇಲೆ ಹೋಗೋಕ್ಕೆ ಕೂಡ ಒಂದು ದರ್ಶನ ಮಾಡೋಕ್ಕೆ ನಿಮಗೆ ಫ್ರೀ ಎಂಟ್ರಿ ಇರೋದಿಲ್ಲ. ಅದಕ್ಕೆ ಕೂಡ ನಿಮಗೆ ಪರ್ ಪರ್ಸನ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು 10 ರೂಪಾಯಿ ಪರ್ ಹೆಡ್ ಕೊಟ್ಟೇ ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ನೀವು ಹಿಂದೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಪರ್ ಪರ್ಸನ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವೀಗ ಟಿಕೆಟ್ ತೊಗೊತಾ ಇದ್ದೀವಿ. ನಾವು ಕೂಡ ಮೇಲೆ ಹೋಗೋಣ ಬನ್ನಿ ನೋಡೋಣ. ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು. ನಮ್ಮ ಮಾಮ ಅವರು ಹೋಗ್ತಾ ಇದ್ದಾರೆ ಮೇಲ್ಗಡೆ. ಜಸ್ಟ್ ಸ್ವಲ್ಪ ಒಂದು 15 to 20 ಸ್ಟೆಪ್ಸ್ ಇದೆ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲೊಂದು ಹೂವಿನ ಮಾಲೆ ಕಾಣ್ತಾ ಇದೆ ನಿಮಗೆ, ಆಂಜನೇಯ ಸ್ವಾಮಿಗೆ ಹಾಕಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ವೀಡಿಯೋ ಸ್ವಲ್ಪ ಚೆನ್ನಾಗಿ ಬರ್ತಾ ಇಲ್ಲ ನೋಡಿ. ಈ ಮಹಡಿಯನ್ನು ಮೇಲೇರಿ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಆಂಜನೇಯ ಒಂದು ಪ್ರತಿಮೆಯ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಆಂಜನೇಯ ಸ್ವಾಮಿಯ ಪವಿತ್ರವಾದ ಪಾದಗಳು ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು. ನೋಡಿ ಈ ಒಂದು ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ನೋಡ್ತಾ ಇರ್ಬೋದು ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಆಂಜನೇಯನ ಒಂದು
ಪಾದವನ್ನು ಮುಟ್ಟಿ ಆಶೀರ್ವಾದವನ್ನು ಪಡೆದು ನೋಡ್ತಾ ಇರ್ಬೋದು ನೀವು. ಇಲ್ಲಿ ಕೂತ್ಬಿಟ್ಟು ಕೂಡೋಕ್ಕೆ ಕೂಡ ನಿಮಗೆ ಜಾಗ ಇದೆ ಸಾಕಷ್ಟು. ಇಲ್ಲಿ ನೋಡ್ತಾ ಇರ್ಬೋದು ಭಾವಚಿತ್ರಗಳನ್ನು ಕೂಡ ಕ್ಲಿಕ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಇದು ಹಿಂದ್ಗಡೆಯ ವ್ಯೂ, ಇದು ನೋಡ್ತಾ ಇರ್ಬೋದು ಆಂಜನೇಯ ಸ್ವಾಮಿಯ ಬಾಲ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನಾವು ಇವತ್ತು ಶನಿವಾರ ಬಂದಿರೋದ್ರಿಂದ ನಾವು ತುಂಬ ಸಾಕಷ್ಟು ಭಕ್ತಾದಿಗಳು ಧಾವಿಸಿದ್ದಾರೆ. ನೋಡ್ತಾ ಇರ್ಬೋದು ಭಾಳ ಜನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರ್ತಾರೆ, ನೋಡ್ತಾ ಇರ್ಬೋದು. ಅದಕ್ಕೆ ಸ್ವಲ್ಪ ತುಂಬ ರಶ್ ಕೂಡ ಇತ್ತು ದರ್ಶನಕ್ಕೆ. ನೋಡ್ತಾ ಇರ್ಬೋದು ಸಾಕಷ್ಟು ವೆಹಿಕಲ್ ಪಾರ್ಕ್ ಆಗಿದೆ. ನಾವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಇಲ್ಲಿ ಒಂದು ಹಿಂಗೆ ಮನೆಯವ್ರ ಜೊತೆ ಹೊರಗಡೆ ಬಂದಾಗ ಔಟಿಂಗ್ ಕಿಡ್ಸ್ ಇದ್ರು ಅಂದರೆ ಅವರಿಗೆ ಒಂದು ಹಾರ್ಸ್ ರೈಡಿಂಗ್ ಆಪ್ಷನ್ಸ್ ಕೂಡ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ನಿಮ್ಮ ಕೆಳಗಡೆ ಕುದುರೆಗಳು ಕಾಣಿಸ್ತಾ ಇದೆ, ಅಲ್ಲಿ ನೋಡಿ. ಇಲ್ಲಿ ತುಂಬ ರೈಡ್ ಮಾಡೋಕ್ಕೆ ತುಂಬ ಜಾಗ ಕೂಡ ಇದೆ, ಅಲ್ಲಿ ಕಾಣಿಸ್ತಾ ಜಾಗದಿಂದ ಬೈಕರ್ಸ್ ಕೂಡ ಒಂದು ಸೋಲೋ ರೈಡ್ ಆಗಿರ್ಬೋದು ಅಥವಾ ಒಂದು ಗ್ರೂಪ್ ಟ್ರಿಪ್ ಆಗಿರ್ಬೋದು ಮಾಡ್ತಾ ಇರ್ತಾರೆ, ನೋಡ್ಬೋದು. ಸಾಕಷ್ಟು ಬೈಕರ್ಸ್ ಕೂಡ ಬಂದಿದ್ದಾರೆ ಇಲ್ಲಿ. ಆಂಜನೇಯ ಸ್ವಾಮಿಯ ಪಾದ ಸ್ಪರ್ಶನೆ ಮಾಡಿ ಆಶೀರ್ವಾದ ಪಡೆದು ಈಗ ಇಲ್ಲಿ ಅನ್ನ ಸಂತರ್ಪಣೆ ಇದೆ, ಅನ್ನದಾಸೋಹ ಭವನ ಅಂತ ಇದೆ. ಇಲ್ಲ ಬಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರ್ತದೆ. ಅದಕ್ಕೆ ನಾವು ಕೂಡ ಒಂದು ದೇವರ ಒಂದು ಪ್ರಸಾದವನ್ನು ಸೇವನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮತ್ತು ಪ್ರಸಾದವನ್ನು ಮುಗಿಸ್ಕೊಂಡು ಈಗ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಹಿಂದೆ ಎಲ್ಲ ಸಾಕಷ್ಟು ಭಕ್ತಾದಿಗಳು ಕಾಣ್ತಾ ಇದೆ. ಇಲ್ಲಿ ಮಳಿಗೆಗಳು ಕೂಡ ಕಾಣ್ತಾ ಇದೆ ನಿಮಗೆ. ಈಗ ತೋರಿಸ್ತೀನಿ ನಿಮಗೆ ಇಲ್ಲಿಂದ ಒಂದು ಮೂರ್ತಿ ಹೇಗೆ ಕಾಣುತ್ತೆ. ದೇವಸ್ಥಾನದ ಮುಂಭಾಗ, ಇದು ಮುಂಭಾಗದ ಆವರಣ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ವಿಶ್ವದ ಅತಿ ಎತ್ತರದ 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ ಬಿದಿಗೆರೆ ತಾಲೂಕು ಅಂತ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ತುಮಕೂರು ಜಿಲ್ಲೆಯಲ್ಲಿ ಬರ್ತಿದೆ. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಒಂದು ರಮಣೀಯ ದೃಶ್ಯ ನಿಮಗೆ ಕಾಣ್ತಾ ಇದೆ. ಸಂಪೂರ್ಣವಾಗಿ ಗೋಲ್ಡ್ ಕಲರಲ್ಲೇ ಕಾಣ್ತಾ ಇದೆ ಮೂರ್ತಿ, ನೋಡ್ತಾ ಇರ್ಬೋದು. ಆ ಒಂದು ಸೂರ್ಯನ ಕಿರಣಗಳು ನೇರವಾಗಿ ಆ ಮೂರ್ತಿಯ ಮೇಲೆ ಬೀಳ್ತಾ ಇರೋದ್ರಿಂದ ತುಂಬ ಹೊಳಪು ಕೂಡ ಕಾಣ್ತಾ ಇದೆ, ನಿಮಗೆ ತುಂಬ ಶೈನಿಯಾಗಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲೇ ದೇವಸ್ಥಾನದ ಮುಂಭಾಗದಲ್ಲಿ ಸಾಕಷ್ಟು ಭಕ್ತಾದಿಗಳು ಒಂದು ಫೋಟೋಕ್ಕೆ ಪೋಸ್ ಕೂಡ ನೀಡ್ತಾ ಇರ್ತಾರೆ, ನೋಡ್ತಾ ಇರ್ಬೋದು. ನಾವಿವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನವನ್ನು ಬಿಟ್ಟು ತುಮಕೂರು ಕಡೆ ಹೋಗ್ತಾ ಇದೀವಿ. ಆ ಒಂದು ದರ್ಶನವನ್ನು ಮುಗಿಸ್ಕೊಂಡು ಆ ಒಂದು ಆಂಜನೇಯನ ದೇವಸ್ಥಾನದ ಹತ್ರನೇ ನಿಮಗೆ ಶನೇಶ್ವರನ ದೇವಸ್ಥಾನ ಕೂಡ ಇರ್ತದೆ. ನೀವು ಮೊದಲು ಆ ಶನೇಶ್ವರನ ದರ್ಶನವನ್ನು ಪಡೆದುಕೊಂಡ್ಬಿಟ್ಟು ಆಮೇಲೆ ಆಂಜನೇಯನ ದರ್ಶನವನ್ನು ಪಡಿಬೇಕು. ಅದು ಅಲ್ಲಿನ ಒಂದು ರೂಢಿಯಾಗಿದೆ. ಮತ್ತು ಆ ಒಂದು ಪುರಾಣಗಳಲ್ಲಿ ಒಂದು ನಂಬಿಕೆ ಅಂತೆ, ಮೊದಲು ನೀವು ಶನೇಶ್ವರನ ದರ್ಶನವನ್ನು ಮಾಡಿ ತದನಂತರ ನೀವು ಆಂಜನೇಯನ ಒಂದು ದರ್ಶನವನ್ನು ಮಾಡಿದರೆ ನಿಮ್ಮೊಂದು ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಅದೊಂದು ವಾಡಿಕೆ ಅಂತೆ. ಅದಕ್ಕೆ ಇಲ್ಲಿನ ಜನರು ಅದೊಂದು ರೂಢಿಯನ್ನು ಬೆಳೆಸ್ಕೊಂಡ್ ಬಂದಿದ್ದಾರೆ. ನೀವೆಲ್ಲರೂ ನನ್ನ ಒಂದು ಈ ಮಿನಿ ವ್ಲಾಗ್ನ ಎಂಜಾಯ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.